ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಾನು ಈ ಚಿಕನ್ ದಮ್ ಬಿರಿಯಾನಿ ಹೆಂಗೆ ಮಾಡೋದಂತೇಳಿ ತೋರಿಸಿದ್ದೀನಿ. ಇದಕ್ಕೆ ಜಾಸ್ತಿ ಆಯಿಲ್ ಹಾಕಿನೂ ಮಾಡಿಲ್ಲ, ಹೆಲ್ತಿಯಾಗಿ ಮಾಡಿದ್ದೀನಿ. ಬಾಸ್ಮತಿ ರೈಸು ಉದುರಾಗಿ ಎಷ್ಟು ಚಂದ ಬಂದೈತೆ ನೋಡ್ರಿ ರೈಸು. ಇದು ತಿನ್ನೋಕೆ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ರೆಸ್ಟೋರೆಂಟ್ ಸ್ಟೈಲು ಚಿಕನ್ ದಮ್ ಬಿರಿಯಾನಿ ಹೆಂಗೆ ಮಾಡಿದ್ವಿ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಈಗ ದಮ್ ಬಿರಿಯಾನಿ ಹೆಂಗೆ ಮಾಡೀವಿ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಮೊದಲಿಗೆ ನೋಡಿರಿ, ಉಳ್ಳಾಗಡ್ಡಿ ಫ್ರೈಡ್ ಉಳ್ಳಾಗಡ್ಡಿ ಬೇಕಾಗುತ್ತೆ ದಮ್ ಬಿರಿಯಾನಿ ಮಾಡ್ಬೇಕಂದ್ರೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಂದು 5 ಉಳ್ಳಾಗಡ್ಡಿನ ನಾನು ಇಲ್ಲಿ ಫ್ರೈ ಮಾಡ್ಕೊಂಡೀನಿ. ಇದು ಚಂದಂಗೆ ಫ್ರೈ ಆಗಬೇಕ್ರಿ. ಅದಕ್ಕೆ ಒಂದು ಸ್ಟಾರ್ಟಿಂಗ್ ಜೋರಾಗಿ ಫ್ಲೋ ಇಟ್ಕೊಂಡು ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಇನ್ನೇನು ಸ್ವಲ್ಪ ಫ್ರೈ ಆಗಕ್ಕೆ ಬಂದೈತೆ ಅಂದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೋ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ. ಇದು ದಮ್ ಬಿರಿಯಾನಿಗೆ ಫ್ರೈ ಆಗಿರೋ ಉಳ್ಳಾಗಡ್ಡಿನ ಹಾಕಿದ್ರೇ ಟೇಸ್ಟಿಯಾಗಿರುತ್ತೆ. ಆ ಉಳ್ಳಾಗಡ್ಡಿ ಫ್ರೈ ಆಗೋವರೆಗೂ ನಾವು ಒಂದು ಅರ್ಧ kg ಚಿಕನನ್ನು ಚಂದಂಗೆ ತೊಳ್ಕೊಂಡಿದ್ದೆ ರೀ, ಅದನ್ನು ಹಾಕ್ಕೊಂಡೀನಿ. ಈಗ ನೋಡಿರಿ, ಉಳ್ಳಾಗಡ್ಡಿ ಚಂದಂಗೆ ಫ್ರೈ ಆಗೈತಿ. ಒಂದು ತಾಟ್ಗೆ ಎತ್ತಿ ಇಟ್ಕೊಂಡ್ಬಿಡೋಣ ಇದನ್ನು. ಈಗ ದಮ್ ಬಿರಿಯಾನಿ ಮಾಡೋಕೆ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಂಡು ಬನ್ನಿರಿ. ಈಗ ಅರ್ಧ kg ಚಿಕನ್ ತೊಗೊಂಡೀನಿ ನೋಡಿರಿ. ಅದಕ್ಕೆ 1 ಕಪ್ ಮೊಸರು ಹಾಕ್ಕೊಂಡೀನಿ. ಏನು ಫ್ರೈಡ್ ಉಳ್ಳಾಗಡ್ಡಿ ಮಾಡ್ಕೊಂಡಿದ್ವಲ್ರಿ ನಾವು, ಆ ಉಳ್ಳಾಗಡ್ಡಿನ ಇದ್ರೊಳಗೆ ಹಾಕ್ಕೊಂಡ್ರಿ. 1 ಸ್ಪೂನು ಅರಿಶಿಣದ ಪುಡಿ, 2 ಸ್ಪೂನು ಗರಂ ಮಸಾಲ, 1 ಸ್ಪೂನದಷ್ಟು ಪೆಪ್ಪರ್ ಪೌಡ್ರು, 2 ಸ್ಪೂನು ಧನಿಯಾ ಪೌಡ್ರು, ಆಮೇಲೆ ಇಲ್ಲಿ 1-2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಅರ್ಧ ಸ್ಪೂನು ಜೀರಿಗೆ ಪೌಡ್ರು, ಕೊತ್ತಂಬರಿ ಪುದೀನ ಸಣ್ಣಂಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡೀನಿ ರೀ. ಖಾರಕ್ಕೆ ನಾನು ಖಾರದ ಪುಡಿನೂ ಹಾಕ್ಕೊಂಡೀನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಡ್ರಿ. ಈಗ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳೋಣ. ಈಗ ಚಂದಂಗೆ ಕಲಿಸ್ಬಿಡೋಣ್ರಿ ಇದನ್ನು. ಇದು 1 ತಾಸಾದರೂ ನೆನಿಬೇಕ್ರಿ. ಯಾವುದ್ರೊಳಗೆ ಬಿರಿಯಾನಿ ಮಾಡ್ತೀನಿ ನೋಡ್ರಿ, ಅದೇ ಬೋಗಣಿ ಒಳಗನ ಚಿಕನ್ನು ಕಲಿಸ್ಕೊಂಡ್ಬಿಡ್ರಿ. ಯಾಕಂದ್ರೆ ಅದನ್ನು ಇಟ್ಕೊಂಡ್ಬಿಡಕ್ಕೆ ಬರ್ತೈತಿ ಗ್ಯಾಸ್ ಮೇಲೆ. ಈಗ ಈ ಬೋಗಣಿ ಒಳಗೆ ನಾನು ಚಿಕನ್ ಮಾಡಾಕತ್ತಿದ್ದೆ, ಅದಕ್ಕೆ ಅದೇ ಬೋಗಣಿ ಒಳಗೆ ಮ್ಯಾರಿನೇಟ್ ಮಾಡ್ಕೊಂಡೀನಿ 1 ತಾಸು. ಈಗ ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತಿದ್ದೆ, ಅದನ್ನು ಹಾಕಿ ಚೆಂದಂಗೆ ಕಲಿಸಿ 1 ತಾಸು ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡೋಣ. ಅದು ಮ್ಯಾರಿನೇಟ್ ಇನ್ನೇನು ಆಗಕ್ಕೆ ಬಂದೈತೆ ಅಂದಮೇಲೆ ಇಲ್ಲೇ ಅನ್ನಕ್ಕೆ ಚಕ್ರ ಮೊಗ್ಗು, ಪರಾಟ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಅರ್ಧ ಲಿಂಬೆಹಣ್ಣು, ನೀವು ಪಲಾವ್ ಎಲೆನೂ ಇದ್ರೊಳಗೆ ಹಾಕ್ಕೊಡ್ರಿ. ನಾನು ಮರ್ತೀನಿ. ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡ್ವಿ ಅಂತಂದ್ರೆ ಅನ್ನ ಉದುರಾಗಿ ಮಸ್ತ್ ಬರ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ನೀರು ಕುದಿಯೋಕೆ ಇಟ್ಬಿಡೋಣ. ಈಗ ನೋಡಿರಿ, ಮ್ಯಾರಿನೇಟ್ ಮಾಡ್ಕೊಂಬಂದಾಗ ನಾನು ಉಪ್ಪು ಹಾಕಿದ್ದಿಲ್ಲ, ಈಗ ಉಪ್ಪು ಹಾಕ್ಕೊಳಕತ್ತೀನಿ. ಯಾಕಂತಂದ್ರೆ ಮ್ಯಾರಿನೇಟ್ ಮಾಡೋದಾಗ ಯಾಕೆ ಹಾಕಿಲ್ಲ ಅಂತಂದ್ರೆ ಮೊಸರು ಹಾಕಿರ್ತೀನಲ್ರಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಹುಳಿ ಹೊಡಿಬಾರ್ದು. 1 ತಾಸು ನೆನೆ ಇಟ್ಟಿರ್ತೀವಲ್ಲ, ಅದಕ್ಕೆ ಹುಳಿ ಹೊಡಿಬಾರ್ದು ಅಂತೇಳಿ ಉಪ್ಪು ಅವಾಗ ಹಾಕ್ಕೊಂಡಿದ್ದಿಲ್ಲ. ಈಗ ಹಾಕ್ಕೊಂಡು ಅದನ್ನು ಚಿಕನನ್ನು ಕುದಿಯೋಕೆ ಬಿಟ್ಬಿಡೋಣ. ಈಗ ಇದು ನೀರು ಚಂದಂಗೆ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೋಬೇಕ್ರಿ. ನೀರು ಕುದಿ ಬರೋಕ್ಕಿಂತ ಮುಂಚೆ ಅಕ್ಕಿ ಹಾಕ್ಕೊಂಡ್ವಿ ಅಂತಂದ್ರೆ ಅದು ಉದುರಾಗಿ ಚಂದಂಗೆ ಬರೋಂಗಿಲ್ಲ. ಅದಕ್ಕೆ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂಡು ಇದನ್ನು ಕುದಿಯೋಕೆ ಇಟ್ಬಿಡೋಣ. ಒಂದು 70% ಇದು ಕುದೀಲಿ. ಈಗ ನೋಡಿರಿ, ಹಿಂಗೆ ಮಾಡಿ ನೋಡಿದ ಅನ್ನದಗಳು ಹೊಡಿಬೇಕು, ಆವಾಗ ಒಂದು 70% ಕುದ್ದೈತಂತ ಅರ್ಥ ಇದು. ಈಗ ಇದನ್ನು ಗ್ಯಾಸು ಆಫ್ ಮಾಡಿಬಿಡೋಣ್ರಿ. ಈಗ ಚಿಕನ್ ಕುದ್ದೈತೆ ಇಲ್ಲ ಅಂತ ನೋಡ್ಕೊಂಡು ಬನ್ನಿರಿ. ಈಗ ಮೀಡಿಯಮ್ ಫ್ಲೋ ಒಳಗೆ ಇದನ್ನು ಕುದಿಯೋಕೆ ಇಟ್ಟಿದ್ದೆ ನಾನು. ಅದು ಚಂದಂಗೆ ನೀರನ್ನು ಬಿಟ್ಟೈತಿ ಮತ್ತು ಚಿಕನೂ ಕುದ್ದೈತಿ. ಈಗ ಏನು ಮಾಡೋಣ್ರಿ, ಗ್ಯಾಸ್ ಆಫ್ ಮಾಡಿ ಈ ರೈಸನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ಬಿಡೋಣ್ರಿ. ಈಗ ಒಂದು 4 ತೂತನ್ನು ಮಾಡೋಣ್ರಿ. ಈ ಥರ ಮಾಡಿ ನಾನು ಗ್ಯಾಸ್ ಆಫ್ ಮಾಡೀನಿ. ಈಗ ಇದೆಲ್ಲ ಪ್ರೊಸೀಜರ್ ಮುಗಿಯೋವರೆಗೂ ಗ್ಯಾಸ್ ಆಫ್ ಮಾಡ್ಕೊಂಡೀನಿ. ಈಗ ತುಪ್ಪನ ಹಾಕ್ಕೊಳ್ಳೋಣ್ರಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಅನ್ನನೂ ಹೊತ್ತಂಗಿಲ್ಲ ಮತ್ತು ಟೇಸ್ಟು ಸೂಪರಾಗಿ ಬರುತ್ತೆ.
ಈಗ ಕೇಸರನ್ನು ನಾನು ಹಾಲೊಳಗೆ ಒಂದು ತಾಸು ಮುಂಚೆನೇ ನೆನೆ ಇಟ್ಟಿದ್ದೆ. ಅದು ಕಲರ್ ಚೆಂದಂಗೆ ಬಿಟ್ಟೈತಿ, ಅದನ್ನು ಹಾಕ್ಕೊಂಡೀನಿ. ಆಮೇಲೆ ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೀನಿ. ಏನು ಉಳ್ಳಾಗಡ್ಡಿ ಫ್ರೈ ಮಾಡಿದ್ವಲ್ರಿ ಅದನ್ನು ಹಾಕ್ಕೊಂಡೀನಿ. ಮೇಲೆ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಬೇಕ್ರಿ, ಟೇಸ್ಟ್ ಸೂಪರಾಗಿರುತ್ತೆ. ಇದೆಲ್ಲ ಪ್ರೊಸೀಜರ್ ಆದಮೇಲೆ ಆಗೋ ಮಟ್ಟ ಒಂದು ತವಾನ ಹೈ ಫ್ಲೇಮ್ ಒಳಗೆ ಬಿಸಿ ಮಾಡೋಕೆ ಇಟ್ಟಿದ್ದೆ. ಈ ತವ ಮೇಲೆ ಈ ಬೋಗಣಿನ ಇಟ್ಟು ಮ್ಯಾಲೊಂದು ಮುಚ್ಚಿ ಒಂದು ಕಲ್ಲನ್ನು ಇಟ್ಬಿಟ್ವಿ ಅಂತಂದ್ರೆ ಇದು ದಮ್ ಕಟ್ಕೊಳಕ್ಕೆ ಬಿಟ್ಬಿಡೋನು. ಒಂದು 15 ನಿಮಿಷ ಸಣ್ಣ ಉರಿಯೊಳಗೆ ದಮ್ ಕಟ್ಕೊಂಡ್ವಿ ಅಂತಂದ್ರೆ ದಮ್ ಬಿರಿಯಾನಿ ರೆಡಿ ಆಯ್ತು ನೋಡಿರಿ. ತಿನ್ನೋಕ್ಕೂ ಸೂಪರಾಗಿರುತ್ತೆ. ಆಮೇಲೆ ಟೇಸ್ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಇದ್ರ ಜೊತೆ ನೀವು ಏನಾದರೂ ಗ್ರೇವಿ ಮಾಡಿಕೊಂಡು ತಿಂದ್ರಿ ಅಂದ್ರೆ ಸೂಪರಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ನಾಳೆ ಸಿಗೋಣ.